ಖಂಡಿತ ಮೊನ್ನೆ 24ಕ್ಕೆ ನಾವು ಪಾರ್ಲಿಮೆಂಟಲ್ಲಿ ಪ್ರಮಾಣವಚನವನ್ನು ಮಾಡಿದ್ದೀವಿ. ಮಾಡಿದ ಮೇಲೆ ಮೊನ್ನೆ ಪಾರ್ಲಿಮೆಂಟ್ 2ನೇ ತಾರೀಕಿಗೆ ಅರ್ಜನ ಆಯಿತು. ಬಂದು ಸಾಹೇಬರಿಗೆ ಒಂದು ಧನ್ಯವಾದಗಳು ಹೇಳಿದ್ದೀನಿ. ನಿಮ್ಮ ಮುಖ್ಯಮಂತ್ರಿಗಳ ಆಶೀರ್ವಾದದಿಂದ, ನಿಮ್ಮ ಆಶೀರ್ವಾದದಿಂದ, ACC ಕಡೆ ಆಶೀರ್ವಾದದಿಂದ ಇವತ್ತು ಸಂಸದರಾಗಿ ಪ್ರಮಾಣವಚನ ಮಾಡಿದೆ ಅಂತೇಳಿ ಹೇಳಿದ್ದೀವಿ. ಜೊತೆಗೆ ಇವತ್ತು ನೆಕ್ಸ್ಟು ಬೈ ಎಲೆಕ್ಷನ್ ಕೂಡ ನಾವೆಲ್ಲ ಮಾತಾಡಿದ್ವಿ. ಎಲ್ಲ 12ನೇ ತಾರೀಕು ಎಲ್ಲರೂ ಬರ್ತಾಯಿದ್ದಾರೆ. ಬಂದು ಕುಂತ್ಕೊಂಡು ನಾವು ಚರ್ಚೆ ಮಾಡಿಬಿಟ್ಟು ಒಮ್ಮತದ ಸಂತೋಷ್ ಲಾಡ್ ಸಾಹೇಬರು, ನಾವು, ನಮ್ಮ ಜಮೀರ್ ಅಹಮದ್ ಅವರು, ಅಲ್ಲಿ ಯಾರ್ಯಾರು ಇನ್ಚಾರ್ಜ್ ಕೊಟ್ಟಿದ್ದಾರೆ ಎಲ್ಲ ಶಾಸಕರು, ಅಖಂಡ ಬಳ್ಳಾರಿ ಜಿಲ್ಲೆ ಎಲ್ಲ ಶಾಸಕರು ಎಲ್ಲರೂ ಕುಂತ್ಕೊಂಡು ನಮ್ಮ ಸಂಡೂರಿನಲ್ಲಿ ಅವರು ಇವರು ಅಂತೇನಿಲ್ಲ, ಎಲ್ಲರೂ ಕುಂತ್ಕೊಂಡು ಒಮ್ಮತದ ಅಭ್ಯರ್ಥಿ ಮಾಡ್ಕೊಂಡು ನಾವು ಚುನಾವಣೆ ಎದುರಿಸಲಿಕ್ಕೆ ಇವತ್ತೆಲ್ಲ ನಾವು ಮಾತಾಡಿದ್ವಿ. ಕೆಲವೊಂದು ಪೆಂಡಿಂಗ್ ವರ್ಕ್ಸ್ ಎಲ್ಲ ಇದ್ವು, ಅದನ್ನು ಕ್ಲಿಯರ್ ಮಾಡಿಕೊಡೋಕ್ಕೆಲ್ಲ ಹೇಳಿದ್ವಿ. ಇಷ್ಟು ಇವತ್ತು ಚರ್ಚೆ ಆಗಿದೆ. ತಾವು ಅಭ್ಯರ್ಥಿ ಆಗೋ ಸಂದರ್ಭದಲ್ಲೇ ಒಂದು ಮಾತುಕತೆ ಆಗಿತ್ತು, ತಮ್ಮ ಪುತ್ರಿಗೆ ಬೈ ಎಲೆಕ್ಷನ್ ಟೈಮಲ್ಲಿ ಟಿಕೆಟ್ ಕೊಡಬೇಕು ಅನ್ನೋ ಚರ್ಚೆಗಳಿದ್ದಾವೆ. ಅದು ಹೆಂಗೆ ಸಾಧ್ಯ ಆಗುತ್ತಾ? ಖಂಡಿತ ಇವತ್ತು ನಾರ್ಮಲಿ ಆ ಸಂದರ್ಭದಲ್ಲಿ ಹೇಳೋದು ಸಹಜ. ಆದರೆ ಸಂಡೂರಿಗೆ ಒಂದು ಇತಿಹಾಸ ಇದೆ. ನಾವು ಯಾವತ್ತಿಗೂ ಕ್ಯಾಂಡಿಡೇಟ್ಗಳು ಎಲ್ಲ ಆಗಬೇಕಾದ್ರೆ ಒಮ್ಮತದ ಆಗಬೇಕಾಗ್ತದೆ. ನಾರ್ಮಲಿ ಪಾರ್ಟಿ ಎಲ್ಲರೂ ಒಂದು ಮತ್ತೆ ಮಾತಾಡ್ಬೇಕಾದ್ರೆ ಬರ್ತದೆ, ಎಲ್ಲ ಮಾಡ್ತೀವಿ ಹಿಂಗೆ ಅಂತೇಳಿ. ಆದರೆ ಸಂಡೂರಿನಲ್ಲಿ ಒಂದು ಸಿಸ್ಟಮ್ ಇದೆ. ನಾವೆಲ್ಲ ಕುಂತ್ಕೊಂಡು ಚರ್ಚೆ ಮಾಡಿ ಇವತ್ತು ಸ್ವಾತಂತ್ರ್ಯ ದಿನಗಳಲ್ಲಿ ಯಾವತ್ತಿಗೂ ಕೂಡ ನಾವು ಕಾಂಗ್ರೆಸ್ನೇ ಇವತ್ತು ನಾವು MLAಗಳು ಹಾಕ್ಕೊಂಡು ಬಂದಿದ್ವಿ. ಆ ಪರಂಪರೆ ಮುಂದುವರಿಬೇಕು. ಸೊ ಹಿಂಗಾಗಿ KSL ಸೋಮಣ್ಣವರು, ಸಿದ್ದನಗೌಡರು ಜೊತೆಗೆ ಎಲ್ಲರೂ ಕೂಡ ನಮ್ಮ ರಾಯಚೂರಿಂದ ರಾಜಶೇಖರ ನಾಯಕವರು, ನಾವು ಮಗಳು ಕೊಟ್ಟಿದ್ದೀವಿ ಅಲ್ಲಿಗೆ ರಾಯಚೂರಿಗೆ. ಹಿಂಗಾಗಿ ಬೀಗಿಸ್ತಾನೆ ಎಲ್ಲ, ಹಿಂಗಾಗಿ ಬೀಗರನ್ನು ಕರ್ಕೊಂಡು ಇಲ್ಲಿಗೆ ಬಂದಿದ್ವಿ ಎಲ್ಲರೂ. ಫ್ಯಾಮಿಲಿ ಕೊಟ್ಟರೆ ಅಲ್ಲಿ ಗೆಲ್ಲಕ್ಕೆ ಸಾಧ್ಯ, ಬೇರೆ ಕ್ಯಾಂಡಿಡೇಟ್ ಬಂದರೆ ಈಸಿ ಇಲ್ಲ ಅನ್ನೋ ಹೇಳ್ತಾರೆ. ರಾಜಕಾರಣದಲ್ಲಿ ಇವತ್ತು ನಾವೆಲ್ಲರನ್ನೂ ಕಟ್ಕೊಂಡು ಹೋಗ್ಬೇಕಲ್ಲ, ಹಿಂಗಾಗಿ ನಾವೆಲ್ಲ ಕುಂತ್ಕೊಂಡು ಅವರು ಇವರು ಅನ್ನೋದೇ ನಾವು ಒಂದು ಒಮ್ಮತದ ಅಭ್ಯರ್ಥಿನಾಗಿ ಮಾಡ್ಕೊಂಡು ನಾವು ಚುನಾವಣೆ ಎದುರಿಸಲಿಕ್ಕೆ ನಾವು ಸಿದ್ಧರಿದ್ದೀವಿ ಎಲ್ಲರೂ. ಈ ದೇವದಾರಿ ಹಿಲ್ಸ್ಗೆ ಸಂಬಂಧಪಟ್ಟಾಗೆ ಸೆಂಟ್ರಲಲ್ಲಿ ಕುಮಾರಸ್ವಾಮಿ ಅದಕ್ಕೆ ಅಪ್ರೂವ್ ಮಾಡಿದರು. ಬಟ್ ಈ ಸ್ಟೇಟಲ್ಲಿ ಅವ್ರ ಜೊತೆ ಒಡಂಬಡಿಕೆ ಮಾಡಬೇಡಿ ಅಂತೇಳಿ ಈಶ್ವರ್ ಖಂಡ್ರೆ ಅವರು ಒಂದು ಆದೇಶ ಮಾಡಿದ್ದಾರೆ. ಏನು ತಿಕ್ಕಾಡಿದ್ದಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನೋಡಿ ತಿಕ್ಕಾಟಕ್ಕೆ? ಆ್ಯಕ್ಚುಲಿ ಅದು ಸಮ್ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ಯಾಕಂದರೆ ಓಲ್ಡ್ ಕುದುರೆಮುಖ ಇತ್ತಲ್ಲ, ಆ ಲ್ಯಾಂಡ್ನ ರಾಜ್ಯ ಸರ್ಕಾರಕ್ಕೆ ಕೊಡಬೇಕು. ಸೊ ಇನ್ನೂ ಫಾರೆಸ್ಟ್ ಕ್ಲಿಯರೆನ್ಸ್ ಕೂಡ ಆಗಬೇಕಾಗಿದೆ. ಸೊ ಹಿಂಗಾಗಿ ಇನ್ನೂ ಅಲ್ಲಿ FRA ಕೂಡ ಅದು ಇನ್ನೂ ಪೆಂಡಿಂಗ್ ಇದೆ. ಸೊ ಈ ಕರೆಸ್ಪಾಂಡೆನ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲಲ್ಲ, ಹಿಂಗಾಗಿ ಯಾಕೆ ಆ ಥರದ ನಿರ್ಧಾರ ಅಂತೇಳಿ ಅಷ್ಟೇ ಇರ್ತಕ್ಕಂಥದ್ದು. ಅದು ಚರ್ಚೆ ನಡೀತಾ ಇದೆ. ಈಗ ಸ್ಟೇಟ್ ಗೌರ್ಮೆಂಟಲ್ಲಿ ಇನ್ನೇನು ಕ್ಲಿಯರೆನ್ಸ್ ಮಾಡಬೇಕು, ಅಲ್ಲಿ ಏನಿದೆ ಮಾಡ್ಕೊಂಡು ಅದು ಮುಂದಿನ ತೀರ್ಮಾನ ಸರ್ಕಾರದಲ್ಲಿ ತಗೊಂತಾರೆ. ಅದೆಲ್ಲ ಶ್ರೀ ನಿಗಮದ ಅವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ ಸಮುದಾಯದ ಪ್ರತಿನಿಧಿಯಾಗಿ ನಮ್ಮ ಅಭಿಪ್ರಾಯ, ಈ ಇಷ್ಟೊಂದು ದೊಡ್ಡ ಮಟ್ಟದ ಸಮುದಾಯಕ್ಕೆ ಸಿಗಬೇಕಾಗಿದ್ದ ಹಣವನ್ನು ಒತ್ತಾಯಿಸಿದಾರಲ್ಲ. ಈಗ ಆಲ್ರೆಡಿ SIT ರಚನೆ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಇವತ್ತೆಲ್ಲ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾವು ಇವತ್ತು ಮೀಡಿಯಾ ಮುಂದೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋದು ಅಷ್ಟು ಸಮಂಜಸ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತೆಲ್ಲ ಆಫೀಸರ್ಸ್ ಎಲ್ಲ ನಮ್ಕಿನ್ನ ಮೊದಲಿಗೆ ನಿಮಗೆಲ್ಲ ಜಾಸ್ತಿ ಎಲ್ಲ ಗೊತ್ತೈತೆ. ನಮ್ಮ ಬಾಯಿಂದ ಹೇಳಿಸ್ಬೇಕು ಅಂತ ಮಾಡ್ತೀರಿ. ನಾನು ವರದಿ ಬಂದ ಮೇಲೆ ತಮ್ಮ ಮುಂದೆ ಬಂದು ಮತ್ತೆ ಇದೇ ಥರ ತಮ್ಮ ಮುಂದೆ ಬಂದು ನಾನು ಅವತ್ತು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. MD ಅವರು ಸ್ಟೇಟ್ಮೆಂಟ್ ಕೂಡ ಕೋರ್ಟಿಗೆ ಸಬ್ಮಿಷನ್ ಆಗಿದೆ. ನಾಗೇಂದ್ರ ಅವರೇ ಡೈರೆಕ್ಷನ್ ಮೇಲೆ ನಾವು ಅಕೌಂಟ್ ಓಪನ್ ಮಾಡಿದ್ದೀವಿ ಅಂತೇಳಿ ಸ್ಟೇಟ್ಮೆಂಟಲ್ಲಿ ಅಧಿಕೃತವಾಗಿ ದಾಖಲಾಗಿದೆ ಸರ್. ಸರ್ಕಾರ ಏನು ಮಾಡಿದೆ ಅವ್ರಿಗೆ? ಈಗ ಅದೇನು ಹೇಳಿದ್ರಂತ ನಿಮ್ಮ ಮೂಲಕ ನಾನು ಕೇಳ್ತಾ ಇದ್ದೀನಿ. ನನಗೆ ಅಥೆಂಟಿಕೇಟೆಡ್ ಆಗಿ ಬಂದಿಲ್ಲ. ಯಾಕಂದ್ರೆ ನಾನು ಸಂಸದನಾಗಿ ನಾನು ಒಂದು ಸಂವಿಧಾನದ ವ್ಯವಸ್ಥೆಯಲ್ಲಿ ಇರ್ತಾಗ, ನೀವು ಕೂಡ ಸಂವಿಧಾನದ ಅಂಗನೇ, ಬಟ್ ಹೇಳ್ತಾ ಇದ್ದೀರಿ. ಅದು ಕಂಪ್ಲೀಟಾಗಿ ವರದಿ ಬಂದ ಮೇಲೆ ನಾನು ಅದು ಪ್ರತ್ಯಕ್ಷವಾಗಿ ನೋಡಿದ್ನ ಪ್ರಮಾಣಿಸಿ ನೋಡಿ ಕೂಡ ಮಾತಾಡಬೇಕು ಅಂತೆ. ಆ ಸಂದರ್ಭದಲ್ಲಿ ತಿಳ್ಕೊಂಡು ಆಮೇಲೆ ನಿಮ್ಮ ಮುಂದೆ ಬಂದು ನಾನು ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.